ಮೂಡ ಹಗರಣ ಚರ್ಚೆಗೆ ಅವಕಾಶ ನೀಡದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಉಭಯ ಸದನಗಳಲ್ಲಿ ವಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನ ನಡೆಸಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಭಜನೆಯನ್ನ ನಡೆಸಲಾಯಿತು. ವಿಧಾನಸೌಧದ ಒಳಾಂಗಣದಲ್ಲಿ ಭಜನೆ ಮಾಡ್ತಾ ರೌಂಡ್ಸ್ ಪಡೆದಿದ್ದಾರೆ ಬಿಜೆಪಿ ನಾಯಕರು. ರವಿಕುಮಾರ್ ಭಜನೆಯ ಹಾಡಿಗೆ ಶಾಸಕರು ಕೂಡ ಧ್ವನಿಗೂಡಿಸಿದ್ದಾರೆ. ಆರ್ ಅಶೋಕ್ ವಾದ್ಯ, ಸಿಟಿ ರವಿ ತಾಳಕ್ಕೆ ಪ್ರಭು ಚೌಹಾಣ್ ಅವರು ಹೆಜ್ಜೆಯನ್ನು ಕೂಡ ಹಾಕಿದ್ರು. ಬಿಜೆಪಿ ಜೆಡಿಎಸ್ ಶಾಸಕರ ಹೋರಾಟ ಸದನದಲ್ಲಿ ಅಹೋರಾತ್ರಿ ನಡೆಯಿತು. ಮೂಡ ಹಗರಣದ ಚರ್ಚೆಗೆ ಅವಕಾಶ ನೀಡೋದಕ್ಕೆ ಆಗ್ರಹಿಸಿ ಈ ಒಂದು ಹೋರಾಟವನ್ನ ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ದಾರೆ. ಅಹೋರಾತ್ರಿ ಹೋರಾಟವನ್ನ ಮಾಡಿದ್ದಾರೆ. ಮೂಡ ಹಗರಣದ ಚರ್ಚೆಗೆ ಕೋರಿ ವಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನ ನಡೆಸಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಹೋರಾಟವನ್ನ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಅಹೋರಾತ್ರಿ ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು. ಬೆಳಗ್ಗೆ ಎದ್ದು ಅನಂತರ ವಾಕಿಂಗ್ ಮಾಡಿದ್ದಾರೆ ದೋಸ್ತಿ ನಾಯಕರು. ರಾತ್ರಿ ಇಡೀ ವಿಧಾನಸೌಧದ ಒಳಗೆ ಮಲಗಿ ಧರಣಿಯನ್ನ ಮಾಡಿದ್ದಾರೆ ವಿಪಕ್ಷ ನಾಯಕರು. ವಿಧಾನಸೌಧದ ಆವರಣ ಮತ್ತು ಸುತ್ತಮುತ್ತ ಬೆಳಗ್ಗೆ ವಾಕಿಂಗ್ ಮಾಡಿದ್ದಾರೆ. ವಿಧಾನಸೌಧದ ಪಡಸಾಲೆಯಲ್ಲಿ ನಾಯಕರು ಕಸರತ್ತನ್ನು ನಡೆಸಿದ್ದು. ಪ್ರಭು ಚೌಹಾಣ್, ಕೇಶವ್ ಪ್ರಸಾದ್ ವ್ಯಾಯಾಮವನ್ನು ಕೂಡ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಮೂಡ ಹಗರಣದ ಚರ್ಚೆಗೆ ಕೋರಿ ವಿಪಕ್ಷಗಳು ಅಹೋರಾತ್ರಿ ಹೋರಾಟವನ್ನು ನಡೆಸಿದೆ. ಇವತ್ತು ಬೆಳಗ್ಗೆ ವಾಕಿಂಗ್ ಕೂಡ ಮಾಡಿದ್ದಾರೆ. ದೋಸ್ತಿ ನಾಯಕರು ವಿಧಾನಸೌಧದ ಒಳಾಂಗಣದಲ್ಲೇ ಮಲಗಿ ನಿದ್ದೆಯನ್ನು ಕೂಡ ಮಾಡಿದ್ರು. ಅಹೋರಾತ್ರಿ ಧರಣಿಯ ಹಿನ್ನೆಲೆಯಲ್ಲಿ ವಿಧಾನಸೌಧದ ಒಳಗೇನೆ ದೋಸ್ತಿ ನಾಯಕರು ನಿದ್ದೆಯನ್ನು ಕೂಡ ಮಾಡಿದ್ರು. ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮೂಡ ಹಗರಣದ ಚರ್ಚೆಗೆ ಕೋರಿ ವಿಪಕ್ಷಗಳು ನಡೆಸ್ತಾ ಇರುವ ಅಹೋರಾತ್ರಿ ಧರಣಿಯ ದೃಶ್ಯಗಳು. ಚರ್ಚೆಗೆ ಅವಕಾಶವನ್ನು ನೀಡಬೇಕು ಅಂತ ಮನವಿಯನ್ನ ಮಾಡಿದ್ವು ಉಭಯ ಸದನಗಳಲ್ಲೂ ಕೂಡ. ನಿನ್ನೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿಯ ಸದಸ್ಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಲುವಳಿ ಸೂಚನೆಗೆ ಮಂಡಿಸಿ ಚರ್ಚೆಗೆ ಅವಕಾಶ ಕೋರಿದ್ರು. ಆದರೆ ಚರ್ಚೆಗೆ ಸರ್ಕಾರ ನಿರಾಕರಿಸಿತು. ಈ ಚರ್ಚೆಗೆ ಯಾಕೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ವಾದವನ್ನು ಮಾಡ್ತು. ಯಾವುದೇ ಕಾರಣಕ್ಕೂ ಚರ್ಚೆ ಅಗತ್ಯ ಇಲ್ಲ ಅಂತ ಕಾಂಗ್ರೆಸ್, ಆಡಳಿತ ಪಕ್ಷ ಕಾಂಗ್ರೆಸ್ ವಾದವನ್ನು ಮಾಡ್ತು. ಕೊನೆಗೆ ಪ್ರತಿಪಕ್ಷದ ಕೋರಿಕೆಯನ್ನು ಪರಿಷತ್ನಲ್ಲಿ ಸಭಾಪತಿಗಳು, ಇನ್ನಾದಾದ ನಂತರ ಕೆಳಮನೆಯಲ್ಲಿ ಸ್ಪೀಕರ್ ತಿರಸ್ಕರಿಸಿದ್ದಾರೆ. ಆನಂತರ ಪ್ರತಿಪಕ್ಷಗಳು ಈ ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದೆ. ಗದ್ದಲ ಕೋಲಾಹಲದ ಬಳಿಕ ಕಲಾಪವನ್ನು ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡೋದಕ್ಕೆ ಉಭಯ ಪಕ್ಷಗಳು ಕೂಡ ನಿರ್ಧಾರವನ್ನು ಮಾಡಿದೆ. ವಿಧಾನಸೌಧದಲ್ಲಿ ಇವತ್ತೂ ಕೂಡ ಸಾಕಷ್ಟು
ಹೋರಾಟ ನಡೆಯೋದು ನಿಶ್ಚಿತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.